ವಿ ಜಿ ರಾಮ್ಜಿ ಬಗ್ಗೆ ಕಾಂಗ್ರೆಸ್ ಪಾರ್ಟಿ ಒಂದು ಫಾಲ್ಸ್ ನ್ಯಾರೇಟಿವನ್ನು ಯಥಾಪ್ರಕಾರವಾಗಿ ಕಾಂಗ್ರೆಸ್ ಪಾರ್ಟಿ ಏನು ಸುಳ್ಳು ಹರಡುವಂಥ ಸುಳ್ಳು ಕ್ರಿಯೇಟ್ ಮಾಡುವಂಥ ಒಂದು ಫ್ಯಾಕ್ಟ್ರಿ ಇದೆ. ಕಾಂಗ್ರೆಸ್ ಪಾರ್ಟಿ ಅಂದರೆ ಇಟ್ ಇಸ್ ಎ ಫ್ಯಾಕ್ಟ್ರಿ ಆಫ್ ಕ್ರಿಯೇಟಿಂಗ್ ಲೈಸ್ ಆ್ಯಂಡ್ ಸ್ಪ್ರೆಡಿಂಗ್ ಇಟ್. ಆ ಸುಳ್ಳನ್ನು ಸೃಷ್ಟಿಸಿ ಅದನ್ನು ಹರಡುವ ಕೆಲಸದಲ್ಲಿ ತೊಡಗಿದೆ. ಈ ಒಂದು ಮನ್ನರೇಗಾ 20 ವರ್ಷದ ಹಿಂದೆ ಆ ಸಂದರ್ಭದಲ್ಲಿ ಕೇವಲ ಕೂಲಿ ಕೆಲಸಕ್ಕೆ ಅನ್ನುವಂಥ ಒಂದು ಕಲ್ಪನೆ ಇಟ್ಟುಕೊಂಡು ಮಾಡಿದ್ದೆ, ಕೆಲಸ ಕೊಡಬೇಕು ಅಂತ. ಈಗ ಎರಡು ಸಂಗತಿಗಳಾಗಿದೆ. ಒಂದು, ಪರಿಸ್ಥಿತಿಯೂ ಬದಲಾಗಿದೆ. ಎರಡನೇದ್ದು, ಜನರಿಗೆ ಅವರ ಕೆಲಸವನ್ನು ಕೊಡುವುದರ ಜೊತೆಗೆ ಪ್ರೊವೈಡಿಂಗ್ ದಮ್ ಜಾಬ್, ಅಲಾಂಗ್ ವಿತ್ ಪ್ರೊವೈಡಿಂಗ್ ದಮ್ ಜಾಬ್, ಇವತ್ತು 2047ಕ್ಕೆ ಏನು ವಿಕಸಿತ ಭಾರತ ಇದೆ, ವಿಕಸಿತ ಗ್ರಾಮನೂ ಆಗಬೇಕು. ಆ ಹಿನ್ನೆಲೆಯೊಳಗೆ ಡ್ಯೂರೇಬಲ್ ಅಸೆಟ್ಗಳು ಕ್ರಿಯೇಟ್ ಆಗಬೇಕು. ಯಾವುದು ಜನರಿಗೆ ಅನುಕೂಲತೆಗಳಿದೆ ಅವುಗಳನ್ನು ಮಾಡಬೇಕು. ಮತ್ತು ಒಂದು ಗ್ರಾಮದ ಒಟ್ಟಾರೆ ಇನ್ಫ್ರಾಸ್ಟ್ರಕ್ಚರ್ ಅದು ವೃದ್ಧಿಯಾಗಿ ಜನರಿಗೆ ಅನುಕೂಲ ಆಗಬೇಕು. ಆ ಕಾರಣದಿಂದ ಇದು ಬದಲಾವಣೆ ಆಗಿದೆ. ಮೊದಲಿಂದ ಏನಿತ್ತು, ಸ್ಥಳೀಯ ಅವಶ್ಯಕತೆ ಇದೇ ಇಲ್ಲೋ ಒಂದು ಕೆಲಸ ಮಾಡಬೇಕು. UPA ಕಾಲದೊಳಗೆ ಇದಕ್ಕೆ 1.5 ಲಕ್ಷ ಕೋಟಿ ಖರ್ಚು ಮಾಡಿದರೆ, ಮೋದಿ ಕಾಲದಾಗ 8.5 ಲಕ್ಷ ಕೋಟಿ ಖರ್ಚು ಮಾಡಿದ್ದೀವಿ ನಾವು. ಟೋಟಲಿ ಒಂದು 10 ಲಕ್ಷ ಕೋಟಿ ಖರ್ಚು ಮಾಡಿದ್ದು. ಎಲ್ಲಾದರೂ ಇನ್ಫ್ರಾಸ್ಟ್ರಕ್ಚರ್ ಆಗಬೇಕಲ್ಲ, ಎಲ್ಲರೇ ಕಾಣುವಂಥ ಕೆಲಸಗಳು ಸಿಗಬೇಕಲ್ಲ. ಇದರಲ್ಲಿಯೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಸೋರಿಕೆ ಆಗ್ತಾಯಿತ್ತು. ಇವರು ಕಾಂಟ್ರಾಕ್ಟರ್ಗಳ ಮೂಲಕ ಮಾಡಿಸಿ ಜಾಬ್ ಕಾರ್ಡ್ಗಳನ್ನು ಇಟ್ಟುಕೊಂಡು, ಜಾಬ್ ಕಾರ್ಡ್ಗಳನ್ನು ಬೇರೆ ಅದು ಜಾಬ್ ಕಾರ್ಡ್ ಕ್ರಿಯೇಟ್ ಮಾಡಿ ಡೆಬಿಟ್ ಕಾರ್ಡ್ ಇಟ್ಕೊಂಡು ಡ್ರಾ ಮಾಡ್ತಾಯಿದ್ರು. ಇದು ಸತ್ಯ ಹೌದು ಅಲ್ಲೋ? ಎರಡನೇದ್ದು, CAG ವರದಿ ಪ್ರಕಾರವೇ 2013 ಕಾಂಗ್ರೆಸ್ ಕಾಲದಲ್ಲಿಯೇ 4.5 ಲಕ್ಷಕ್ಕೂ ಹೆಚ್ಚು ನಕಲಿ ಜಾಬ್ ಕಾರ್ಡ್ ಇದೆ ಅಂತ ಹೇಳಿದರು. ಮತ್ತು ರಾಜೀವ್ ಗಾಂಧಿ ಏನು ಹೇಳಿದ್ದಾರಲ್ಲ, ರಾಜೀವ್ ಗಾಂಧಿಯ ಅಧಿಕೃತ ಸ್ಟೇಟ್ಮೆಂಟ್, ನಾನು ಡೆಲ್ಲಿಯಿಂದ 100 ರೂಪಾಯಿ ಹಾಕಿದರೆ ಅದು ಹಳ್ಳಿಗೆ ಹೋಗೋರಿಗೆ 15 ರೂಪಾಯಿ ಆಗ್ತದೆ ಅಂತ. ಅದನ್ನು ನಿಲ್ಲಿಸಬೇಕು ಅನ್ನುವಂಥದ್ದಕ್ಕೆ ಕಳೆದ 10 ವರ್ಷದಿಂದ ಹಲವಾರು ಪ್ರಯತ್ನಗಳಾಗಿದ್ದಾವೆ. ಇದು ಆ ಪ್ರಯೋಗದಲ್ಲಿ ಒಂದು. ಕಾಂಗ್ರೆಸ್ ಪಾರ್ಟಿಗೆ ಇದು ಬೇಡವಾಗಿದೆ. ತನ್ನ ಮಧ್ಯವರ್ತಿಗಳೇನಿದ್ದಾರೆ ಆ ಮಧ್ಯವರ್ತಿಗಳಿಗೆ, ವಿಶೇಷವಾಗಿ ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರಕ್ಕೆ ತನ್ನ ಮಧ್ಯವರ್ತಿಗಳ ಜೇಬನ್ನು ತುಂಬುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಮತ್ತು ಸುಳ್ಳೇನು ಹೇಳ್ತಾ ಇದ್ದಾರೆ, ಗ್ರಾಮೀಣ ಜನರದ ಉದ್ಯೋಗದ ಹಕ್ಕನ್ನು ಕಸಿದುಕೊಳ್ತಾ ಇದೆ ಅಂತ. 125 ದಿವಸ ಉದ್ಯೋಗದ ಹಕ್ಕು ಇದ್ದೇ ಇದೆ. ನಾನು ಕೇಳುವಂಥ ಪ್ರಶ್ನೆ, ಇದು ಸೆಂಟ್ರಲ್ದೊಂದು ಸ್ಕೀಮು, ಬೇಕಾದವ್ರು ಮಾಡ್ಬೋದು, ಬೇಡದವ್ರು ಬಿಡ್ಬೋದು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ. ನಾನು ಕೇಳೋದು, ಸೆಂಟ್ರಲ್ ಸ್ಕೀಮ್ ಮಾಡಲಿಕ್ಕೆ ಕಾನೂನು ಬೇಕಾಗಿಲ್ಲ. ಇಟ್ ಇಸ್ ಎ ಲಾ ಎನಾಕ್ಟೆಡ್ ಬೈ ದಿ ಪಾರ್ಲಿಮೆಂಟ್. ಇಷ್ಟು ಬುದ್ಧಿ ಬೇಡವ ಇವರಿಗೆ? ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಮತ್ತು ಈಗ 370 ರೂಪಾಯಿ ಆಗಿದೆ. ಕೂಲಿ ಸಹಿತ ನಾವು ಜಾಸ್ತಿ ಮಾಡಿದ್ದೇವೆ. ಮತ್ತು ಹೇಳಲಿಕ್ಕೆ ಡಿಮಾಂಡ್ ಡ್ರಿವನ್ ಇತ್ತು, ಆ್ಯಕ್ಚುಯಲ್ ಡಿಮಾಂಡ್ ಡ್ರಿವನ್ ಇತ್ತ ಇದು? ಇವರು ಟಾರ್ಗೆಟ್ ಫಿಕ್ಸ್ ಮಾಡ್ತಾಯಿದ್ರು, ಕಾಂಟ್ರಾಕ್ಟ್ರಿಗೆ ದುಡ್ಡು ಕೊಡ್ತಾಯಿದ್ರು, ಭ್ರಷ್ಟಾಚಾರ ಮಾಡ್ತಾಯಿದ್ರು. ಈಗ ಇದರಲ್ಲಿ ಈ ಸುಧಾರಿತ ಯೋಜನೆಯಲ್ಲಿ ವಿಕಸಿತ ಗ್ರಾಮ ಪಂಚಾಯಿತಿ ಯೋಜನೆ ತಯಾರಿಸಿ ಈ ಸದರಿ ಕಾಮಗಾರಿಗಳನ್ನು ತಾಲೂಕು, ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲಿ ಒಗ್ಗೂಡಿಸ್ತಾರೆ. ಇದನ್ನು
ಸಿಲೆಕ್ಟ್ ಯಾರು ಮಾಡ್ತಾರ? ಗ್ರಾಮ ಪಂಚಾಯತಿಯವರು ಮಾಡ್ತಾರೆ. ಅದನ್ನು ಒಗ್ಗೂಡಿಸಿ ಆ ಒಗ್ಗೂಡಿಸಿದ ಎಲ್ಲ ಇವನ್ನು ನ್ಯಾಷನಲ್ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಸ್ಟ್ಯಾಕ್ದಲ್ಲಿ ಸೇರಿಸೋದ್ರಿಂದ ಕಾಮಗಾರಿಗಳು ಡುಪ್ಲಿಕೇಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದೇ ಕಾಮಗಾರಿ ನರೇಗಾದಲ್ಲೇ ಆಯಿತು, ಅದೇ ಕಾಮಗಾರಿ ಇನ್ನೊಂದು ಆಯಿತು, ಇದೆಲ್ಲ ಆಗಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಪಾರ್ಟಿ ಡಸಂಟ್ ವಾಂಟ್ ದಿಸ್. ಕಾಂಗ್ರೆಸ್ ಪಾರ್ಟಿಗೆ ಬೇಕಾಗಿರೋದು ಏನಂದರೆ ಇದು ಹಿಂಗೆ ನಡೀತಾ ಇರಬೇಕು. ಈಗ ಅದು GPS ಮೂಲಕ ಪ್ರತಿಯೊಂದು ಕೆಲಸವನ್ನು ಅಲ್ಲಿಂದನೇ ಕೂತು ಮಾನಿಟರ್ ಮಾಡ್ತಾರೆ. ಸಂಬಂಧಿಸಿದ ಅಧಿಕಾರಿ ಮಾನಿಟರ್ ಮಾಡ್ಬೇಕಾದ್ರೆ ತಪ್ಪು ನಾವು ಲಯಬಲ್ ಆಗ್ತಾನೆ. ಹಾಗಾಗಿ ಈಗ ಅಕಾರ್ಡಿಂಗ್ ಟು ದಿ SBI ರೀಸೆಂಟ್ ವರದಿಯ ಪ್ರಕಾರವಾಗಿ ಆನ್ ಆ್ಯಂಡ್ ಎವರೇಜ್ ರಾಜ್ಯಗಳಿಗೆ ಈಗಿರೋದಕ್ಕಿಂತ ಭಾರತ ಸರ್ಕಾರದಿಂದ 17,000 ಕೋಟಿ ರೂಪಾಯಿ, SBIದು ವರದಿ, ಇದು ಇಂಡಿಪೆಂಡೆಂಟ್ ವರದಿ, SBI ವರದಿ ಪ್ರಕಾರ ಎಲ್ಲ ರಾಜ್ಯಗಳಿಗೆ ಹಿಂದಿದ್ದದಕ್ಕಿಂತ 17,000 ಕೋಟಿ ರೂಪಾಯಿ ನಾವು ಜಾಸ್ತಿ ಕೊಡ್ತಾ ಇದ್ದೀವಿ, 17,000 crores. ಮತ್ತು ಇನ್ನೊಂದು 2025 ಒಂದು ಉದಾಹರಣೆ ಹೇಳ್ತೇನೆ. 85,000 ಕೋಟಿ ರೂಪಾಯಿ, 85,334 ಕೋಟಿ ರೂಪಾಯಿ ವೆಚ್ಚ ಮಾಡೀವಿ ನಾವು. ಇವರ ವೇಜಸ್ ಪ್ರಕಾರ 5.78 ಕೋಟಿ ಮನೆಗಳ ಅರ್ಹ ವ್ಯಕ್ತಿಗಳಿಗೆ ಉದ್ಯೋಗ ಕೊಟ್ಟಾರೆ. ಆದರೆ 85,000 ಕೋಟಿ ರೂಪಾಯಿದಲ್ಲಿ 6,70,00,000 ಜನರಿಗೆ ಉದ್ಯೋಗ ಕೊಡಬೇಕಾಗಿ ಕೊಟ್ಟಿಲ್ಲ. ಇದನ್ನು ಅಂದರೆ ಇದು ಮ್ಯಾಲಿನ ದುಡ್ಡಲ್ಲಿ ಹೊತ್ತು ಭ್ರಷ್ಟಾಚಾರ ಆಗ್ತಾ ಇತ್ತು ಅಂತೆಲ್ಲ ಅರ್ಥ. ಇದು ಮೊದಲು ಸೋಷಿಯಲ್ ಆಡಿಂಗ್ ಕಾಟಾಚಾರಕ್ಕೆ ನಡೀತಾ ಇತ್ತು. ಈಗ ಸೋಷಿಯಲ್ ಆಡಿಂಗ್ ಕಂಪಲ್ಸರಿ ಆಡಿಟಿಂಗು ಮತ್ತು ಇದನ್ನು ಡಿಜಿಟಲ್ ಎವಿಡೆನ್ಸ್ ಆಗಿ ಪರಿಗಣಿಸುವಂಥ ತೀರ್ಮಾನವನ್ನು ಮಾಡಿದ್ದೀವಿ. ಅಂದರೆ ಭ್ರಷ್ಟಾಚಾರ ತಡಿಲಿಕ್ಕೆ ಭ್ರಷ್ಟಾಚಾರದ ಮೂಲ ಪುರುಷವಾಗಿರುವಂಥ ಕಾಂಗ್ರೆಸ್ ಪಾರ್ಟಿ ವಿರೋಧವನ್ನು ಮಾಡ್ತಾ ಇದೆ. ಮತ್ತು ಗ್ರಿವೆನ್ಸಸ್ ಸಿಸ್ಟಮ್ ಕೇಂದ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಈ ಯೋಜನೆಗೆ ಸಂಬಂಧಿಸಿದಂತೆ ಕೌನ್ಸಿಲ್ಗಳು, ಸ್ಟೇರಿಂಗ್ ಕಮಿಟಿಗಳು ಕಾರ್ಯನಿರ್ವಹಿಸ್ತವೆ. ಮತ್ತು ಇದರ ಜೊತೆಗೆ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಸ್ಥಳೀಯವಾಗಿ ನಿರ್ಣಯ ಮಾಡುವಂಥ ಹಕ್ಕನ್ನು ಮೊಟಕುಗೊಳಿಸಲಾಗಿದೆ ಅಂತ ಹೇಳಿದ್ದಾರೆ. ಸ್ಥಳೀಯವಾಗಿನ ಗ್ರಾಮ ಪಂಚಾಯಿತಿಗಳನ್ನು ಆ ಗ್ರಾಮಗಳಲ್ಲಿ ಏನು ಯೋಜನೆಗಳಾಗಬೇಕು ಅನ್ನುವಂಥ ತೀರ್ಮಾನವನ್ನು ಆ ಗ್ರಾಮ ಪಂಚಾಯಿತಿಗಳೇ ಮಾಡ್ತವೆ. ಹಾಗಾಗಿ ಇವತ್ತು ದೇಶದಲ್ಲಿ ಸುಮಾರು IMF, ನೀತಿ ಆಯೋಗ ಇದರ ಎಲ್ಲ ವರದಿಯ ಪ್ರಕಾರವಾಗಿ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿಯಿಂದ 25 ಕೋಟಿ ಜನಕ್ಕಿಂತ ಹೆಚ್ಚು ಜನ ಹೊರಗಡೆ ಬಂದಿದ್ದಾರೆ. ಈ ಹಿನ್ನೆಲೆಯೊಳಗೆ ಇವತ್ತು ನಾವು ಗ್ರಾಮಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಮಾಡಬೇಕು, ಪ್ರತಿಯೊಂದು ದುಡ್ಡು ಡ್ಯೂರೇಬಲ್ ಅಸೆಟ್ದಲ್ಲಿ ಉಪಯೋಗ ಆಗಬೇಕು. ಆ ಕಾರಣಕ್ಕಾಗಿ ಮಾಡಿರುವಂಥದ್ದು. ಮತ್ತು ಯಾವುದೇ ಕಾರಣಕ್ಕೆ ಈ ಗ್ಯಾರಂಟಿ ಯೋಜನೆ ಏನಿದೆ, ವಿಕಸಿತ್ ಭಾರತ್ ಗ್ಯಾರಂಟಿ ಯೋಜನೆ ಇದೆ, ಗ್ಯಾರಂಟಿ ಯೋಜನೆ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಯೋಜನೆ, ಇದರಲ್ಲಿ ಇದು ಕಾಂಗ್ರೆಸ್ ಪಾರ್ಟಿಯವರು ಹೇಳ್ತಾ ಇರುವಂಥ ಸುಳ್ಳು ಸುದ್ದಿಯನ್ನು ನಂಬಬಾರದು. ಇದು ಕಂಟಿನ್ಯೂ ಆಗುತ್ತೆ, ಎಲ್ಲರಿಗೂ ಕೆಲಸ ಸಿಗ್ತದೆ. 125 ದಿವಸ ನಾವು ಮ್ಯಾಕ್ಸಿಮಮ್ ಪ್ರಾವಿಷನ್ ಮಾಡಿಟ್ಟಿದ್ದೀವಿ. ಯಾವ ಕಾಲದಲ್ಲಿಯೂ ಕಾಂಗ್ರೆಸ್ ಪಾರ್ಟಿಯ ಕಾಲದಲ್ಲಿ ಈ ರೀತಿಯ ಮಾಡಿದ್ರಿಂದ 40-50 ದಿವಸ ದಾಟಿಲ್ಲ ಅದು. ಹಾಗಾಗಿ ನಾವು ಒಂದು ದೊಡ್ಡ ಮಟ್ಟದ ಇನ್ಫ್ರಾಸ್ಟ್ರಕ್ಚರ್ನ ಯಾವ ರೀತಿ ದೊಡ್ಡ ದೊಡ್ಡ ಸಿಟಿಯಲ್ಲಿ ಆಗ್ತವೆ ಆ ರೀತಿ ಅವಶ್ಯ ಇರುವಂಥ ಇನ್ಫ್ರಾಸ್ಟ್ರಕ್ಚರ್ಗೆ ಆದ್ಯತೆ ಕೊಡುವಂಥ ಒಂದು ಯೋಜನೆ ಇದು ಭಾರತವನ್ನು ವಿಕಸಿತ ಭಾರತಕ್ಕೆ ತೆಗೆದುಕೊಂಡು ಹೋಗ್ತದೆ. ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ತೀರ್ಮಾನ ಮಾಡುವಂಥ ಹಕ್ಕು ಗ್ರಾಮ ಪಂಚಾಯತಿಗಿದೆ. ಅದರ ಜೊತೆಯಲ್ಲಿ 125 ದಿವಸ ಕೊಡಲೇಬೇಕು. 125 ದಿವಸ ಕೊಡಲಿಲ್ಲ ಅಂತಂದರೆ ಆವಾಗ ಅವರಿಗೆ ನಿರುದ್ಯೋಗ ಭತ್ಯೆಯನ್ನು ಕೊಡಬೇಕಾದಂಥ ಕೆಲಸವನ್ನು ಈ ಕಾನೂನಿನಲ್ಲಿ ಅಳವಡಿಸಿಕೊಂಡಿರುವಂಥ ಪ್ರಥಮ ಕಾನೂನು ಇದು. ಈ ದೇಶದಲ್ಲಿ ಬಂದಿರುವಂಥದ್ದು ಐತಿಹಾಸಿಕ ಕಾನೂನು.